నారసింహము ప్రళయకాల రుద్రహరుడు సింహమైన కాయం ನಮಸ್ಕಾರ. ನಮ್ಮ ಊರು ಉಜಿನಿ ವಸಳಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮ ರಥೋತ್ಸವವನ್ನು ಆಚರಣೆ ಮಾಡಲಾಯಿತು. ನಮ್ಮ ಯೂತ್ ಐಕಾನ್ ಸಂಘದವರಿಂದ ಜನರಿಗೆ ಸ್ವಾಗತ ಕೋರಲಾಯಿತು. ಹಾಗೆ ಸ್ವಾಮಿಯವರ ರಥೋತ್ಸವ ಸಮಯದಲ್ಲಿ ನಮ್ಮಯ ಸೇವೆ ಪ್ರಮುಖ ಪಾತ್ರವನ್ನು ವಹಿಸಿತು. ನಮ್ಮ ನಾಡಿನಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಕಂಡು ಬರೋದು ಬಹಳನೇ ಕಡಿಮೆ. ಆದ ಕಾರಣ ಬೇರೆ ಬೇರೆ ಊರಿನಿಂದ ಜನರು ಬರುತ್ತಾರೆ, ಸ್ವಾಮಿಯವರ ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ಕರ್ತವ್ಯಂ ದೈವಮಾನ್ವಿಕಂ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡಧ್ವಜ ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಎದ್ದೇಳು ಎದ್ದೇಳು ಬೆಳಗಾಯಿತು, ಭುವಿಯೆಲ್ಲ ಮುದದಿಂದ ಕೆಂಪಾಯಿತು. ಎದ್ದೇಳು ಎದ್ದೇಳು ಬೆಳಗಾಯಿತು, ಭುವಿಯೆಲ್ಲ ಮುದದಿಂದ ಕೆಂಪಾಯಿತು. ದೂರ ದಿಗಂತದಲ್ಲಿ ಅರುಣೋದಯ, ಕೆಂಪಾಯಿತು ಪ್ರಭು ನಿನ್ನ ದೇವಾಲಯ. ಯಾಕಿನ್ನು ಪವಡಿಸಿಹೆ ಶ್ರೀಕಾಂತನೇ, ಗೋವಿಂದ ರಾಜಪುರದೇ ಪರಮಾತ್ಮನೇ. ಯಾಕಿನ್ನು ಪವಡಿಸಿಹೆ ಶ್ರೀಕಾಂತನೇ, ಗೋವಿಂದ ರಾಜಪುರದೇ ಪರಮಾತ್ಮನೇ. ಕ್ಷೀರಸಾಗರದಲ್ಲಿ ಅನುದಿನ ಅಲೆಮರೆದ ಕೇಳಿ ನೀ ಏಕಾಂತ ಬಯಸಲ್ಲಿ ಬಂದೆಯ. ದೂರ ದಿಗಂತದಲ್ಲಿ ಅರುಣ
DJ songs. Amulya DJ songs. Amulya DJ songs. ಕೊಪ್ಪರ ಕ್ಷೇತ್ರದಿ ಲಕ್ಷ್ಮಿ ಸಮೇತದಿ ಕೃಷ್ಣ ನದಿಯ ದಡದಲ್ಲಿ ಸಿಂಹರೂಪ ಏಕೆ ತಾಳಿದೆ ಕೃಷ್ಣ ನದಿಯ ದಡದಲ್ಲಿ ಸಿಂಹರೂಪ ಏಕೆ ತಾಳಿದೆ ಅಶ್ವತ್ಥ ವೃಕ್ಷದ ಬುಡದಲ್ಲಿ ಉದ್ಭವಿಸಿ ಅದರಲ್ಲಿ ನೀನು ಸಾಲಿಗ್ರಾಮವಾಗಿ ಅಶ್ವತ್ಥ ವೃಕ್ಷದ ಬುಡದಲ್ಲಿ ಉದ್ಭವಿಸಿ ಅದರಲ್ಲಿ ನೀನು ಸಾಲಿಗ್ರಾಮವಾಗಿ ಜಾಗ ಸಿಗದ ಹಾಗೆ ನಮ್ಮ ಊರ ಕಾದು ಭಕ್ತರ ಕೋರಿಕೆ ಹರುಷದಿ ನೀಡಿದಿ ನೀನು ತ್ವರಿತದಿ ಭಕ್ತರ ಕೋರಿಕೆ ಹರುಷದಿ ನೀಡಿದಿ ನೀನು ತ್ವರಿತದಿ ಶ್ರೀಹರಿ ನೀನೇ ನರಸಿಂಹರೂಪನೆ ಹೃದಯದಿ ನೆಲೆಸಿದ ಸ್ವಾಮಿಯೇ ಸಿಂಹರೂಪ ನೀನು ತಾಳಿದೆ ಅಲ್ಲಲ್ಲಿ ಓಡ ಮೂಡಿದೆ ಸಿಂಹರೂಪ ನೀನು ತಾಳಿದೆ ಅಲ್ಲಲ್ಲಿ ಓಡ ಮೂಡಿದೆ Amulya DJ songs. Amulya DJ songs. Amulya DJ songs. ಧರಣಿಯ ಕ್ಷೇತ್ರದಿ ಲಕ್ಷ್ಮಿ ಸಮೇತದಿ ಧರಣಿ ಬಂಡೇಲಿ ನೆಲೆಸಿದೆ ಬೇರೆ ಜಾಗ ನಿಂಗೆ ಇಲ್ಲವೇ ಧರಣಿ ಬಂಡೇಲಿ ನೆಲೆಸಿದೆ ಬೇರೆ ಜಾಗ ನಿಂಗೆ ಇಲ್ಲವೇ ಕೂರ್ಮಾವತಾರನೆ ಮತ್ಸ್ಯಾವತಾರನೆ ದುಷ್ಟರ ಸಂಹರಿಪ ಉಗ್ರ ರೂಪನೆ ಕೂರ್ಮಾವತಾರನೆ ಮತ್ಸ್ಯಾವತಾರನೆ ದುಷ್ಟರ ಸಂಹರಿಪ ಉಗ್ರ ರೂಪನೆ ನಿನ್ನ ಭಾರಿ ಕೋಪ ಲಕ್ಷ್ಮೀ ದೇವಿ ಮುಂದೆ ಸರಳದಿ ಶಾಂತವಾಯಿತು ಲೋಕದ ರಕ್ಷಣೆಯಾಯಿತು ಸರಳದಿ ಶಾಂತವಾಯಿತು ಲೋಕದ ರಕ್ಷಣೆಯಾಯಿತು ಶ್ರೀಲಕ್ಷ್ಮಿ ಸಮೇತ ಗುಡಿಯಲ್ಲಿ ಬಂದಿದ್ದು ಭಕ್ತರ ಬೇಡಿಕೆ ಕೇಳಿಯ ಮುಖಗಳ ಸ್ವೀಕರಿಸೆಯ ರಕ್ಷಿಸುವವನ ನರಸೆಯ ಮುಖಗಳ ಸ್ವೀಕರಿಸೆಯ ರಕ್ಷಿಸುವವನ ನರಸೆಯ ನಮ್ಮ ಅಂಬಾಭವಾನಿ ಕಲಾ ಸಂಘ ಸದಸ್ಯರಿಂದ ದರ್ಶನಕ್ಕೆ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಮಾಡಲಾಯಿತು. Amulya DJ songs. Amulya DJ songs. ಕಂಬರಿ ಉದ್ಭವಿಸಿ ಪ್ರಹ್ಲಾದನ ಕಾದೆ ಹಿರಣ್ಯ ಕಶಪನ ವಧಿಸಿದೆ ಎಲ್ಲೆಲ್ಲೂ ನೀನೆಂದು ತೋರಿದೆ ಹಿರಣ್ಯ ಕಶಪನ ವಧಿಸಿದೆ ಎಲ್ಲೆಲ್ಲೂ ನೀನೆಂದು ತೋರಿದೆ ಅಣುರೇಣು ತೃಣದಲ್ಲಿ ನೀನೆ ತುಂಬಿದೆ ಜಗದಲ್ಲಿ ನಿಂಗೆ ಸಾಟಿ ಯಾರೆಂದೆ ಅಣುರೇಣು ತೃಣದಲ್ಲಿ ನೀನೆ ತುಂಬಿದೆ ಜಗದಲ್ಲಿ ನಿಂಗೆ ಸಾಟಿ ಯಾರೆಂದೆ ಎಷ್ಟು ಹೊಗಳಲ್ಲಿ ನಿನ್ನ ಅನಂತ ಲೀಲೆಯ ಈ ಜನ್ಮ ನನಗೆ ಸಾಲದೆ ಕೋಟಿ ಜನ್ಮನ ಜನಿಸುವೆ ಈ ಜನ್ಮ ನನಗೆ ಸಾಲದೆ ಕೋಟಿ ಜನ್ಮನ ಜನಿಸುವೆ ಶ್ರೀಹರಿ ನೀನೇ ನರಸಿಂಹರೂಪನೆ ಹೃದಯದಿ ನೆಲೆಸಿದ ಸ್ವಾಮಿಯೇ ಸಿಂಹರೂಪ ನೀನು ತಾಳಿದೆ ಅಲ್ಲಲ್ಲಿ ಓಡ ಮೂಡಿದೆ ಸಿಂಹರೂಪ ನೀನು ತಾಳಿದೆ ಅಲ್ಲಲ್ಲಿ ಓಡ ಮೂಡಿದೆ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಪ್ರಯುಕ್ತ ರಾತ್ರಿ ಪೌರಾಣಿಕ ನಾಟಕವನ್ನು ನಮ್ಮ ಊರ ಮುಖಂಡರಿಂದ ಪ್ರಾಯೋಜಿಸಲಾಯಿತು. ನಾಟಕವನ್ನು ನೋಡಲು ನಮ್ಮ ಊರ ಜನರು ಹಾಗೂ ಪಕ್ಕದ ಊರಿನ ಜನರೆಲ್ಲರೂ ಸೇರಿದರು. ನಮ್ಮ ಗ್ರಾಮೀಣ ಪ್ರದೇಶದ ಜನರು ಮಾತ್ರ ಈ ರೀತಿ ಈಗಲೂ ಕಾರ್ಯಕ್ರಮವನ್ನು ನೋಡಲು ಬರುತ್ತಾರೆ ನಾಟಕದ ಮೇಲಿರುವಂತಹ ಪ್ರೀತಿಗಾಗಿ. ಹಾಗೂ ಇಡೀ ರಾತ್ರಿ ಜನರೆಲ್ಲ ನಾಟಕ ವೀಕ್ಷಣೆ ಮಾಡಿದ್ದಾರೆ. ಇದನ್ನು ನೋಡಿ ತುಂಬಾ ಸಂತೋಷ ಆಯಿತು. ಭಾಗಿಯಾಗಿದ್ರು. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರ ಚಿಕ್ಕಪ್ಪನವರಾದಂತಹ ಶ್ರೀಯುತ ನರಸಿಂಹಮೂರ್ತಿ ಸರ್ ಅವರು ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಅವರಿಗೆ ಹೊಸಹಳ್ಳಿ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸದ್ಭಕ್ತರುಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಈ ಒಂದು ಪುಷ್ಪ ಮಾಲಿಕೆಯ ಮುಖೇನ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಹೊಸಹಳ್ಳಿಯ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ನಾಗರಾಜುರವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಅತಿಥಿಗಳಾಗಿ ಹೊಸಹಳ್ಳಿಯ ಹಿರಿಯರಾದಂತಹ ಶ್ರೀಯುತ ರಾಮಕೃಷ್ಣಪ್ಪನವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಅತಿಥಿಗಳಾಗಿ ಉಜ್ಜಿನಿಯ ವೀರಭದ್ರಪ್ಪನವರು ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರು, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಅಮಲಗುಂಟೆಯ ರಾಜಣ್ಣ ಯುವ ನಾಯಕರು, ಅವ್ರಿಗೂ ಸಹ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಯುವ ಮುಖಂಡರಾದಂತಹ ರಮೇಶ್ ಅವರು ಪಚ್ಚಾಲಹಳ್ಳಿ, ಅವ್ರಿಗೂ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು, ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಕಲ್ಕುಂಟೆಯ ಹಿರಿಯರಾದಂತಹ ಗಂಗಪ್ಪನವರು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಮುಖೇನ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಒಂದು
ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ನನ್ನ ಸೋದರ ಸಮಾನರಾದಂತಹ ಶ್ರೀಯುತ ವಿಜಯ್ ಕುಮಾರ್ ಅವರು ಸಹ ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲೇ ನಾಟಕಗಳು ನಡೆದ್ರು ಅದರ ಒಂದು ಪ್ರೋತ್ಸಾಹಕರಾಗಿ ಸದಾ ಇರ್ತಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಮುಖೇನ ಸ್ವಾಗತವನ್ನ ಪುಷ್ಪಮಾಲಿಕೆಯ ಮೂಲಕ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಗಳಾಗಿ ಹೊಸಹಳ್ಳಿಯ ನಿವೃತ್ತ ಶಿಕ್ಷಕರಾದಂತ ಶ್ರೀಯುತ ಚೌಡಪ್ಪ ಮೇಷ್ಟ್ರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ಮಂಜುಳಾ ಶ್ರೀನಿವಾಸರವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸ್ನೇಹಿತರಾದಂತಹ ಶ್ರೀಯುತ ಶಿವಾಜಿರಾವ್ರವರು, ಅವರು ಸಹ ಕಲಾವಿದರು, ಅವ್ರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಈ ಒಂದು ಪುಷ್ಪಮಾಲಿಕೆಯ ಮುಖೇನ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರುವಂತಹ ಹೊಸಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ನಿರ್ದೇಶಕರಾದಂತಹ ಶ್ರೀಯುತ ಶಶಿಧರ್ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಅಶ್ವಥ್ ನಾರಾಯಣ ಸರ್ ಅವರು ಕಲೆ ಹಾಗೂ ಕಲಾವಿದರ ಬಗ್ಗೆ 2 ಹಿತನುಡಿಗಳನ್ನು ಮಾತಾಡಿದರು. ನರಸಿಂಹಸ್ವಾಮಿ ದೇವರ ಪಾದಾರವಿಂದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ಐತಿಹಾಸಿಕ ಮತ್ತು ಪುರಾಣ ಪ್ರಸಿದ್ಧವಾದಂಥ ಈ ನೂತನಪುರಿ ಅಥವಾ ಹರಿಹರರ ಸನ್ನಿಧಿಯಾದಂಥ ಹೊಸಹಳ್ಳಿಯಲ್ಲಿ ಏನು ನಮ್ಮ ಹಿಂದಿನವರು ಹಾಕಿಕೊಟ್ಟ ಪರಂಪರೆಯಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಅಂತಹ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಸ್ವಾಮಿಯವರಿಗೆ ನಡೆಯುವ ಬ್ರಹ್ಮರಥೋತ್ಸವ ಸಂದರ್ಭದಲ್ಲಿ ಹಿಂದೆ ಈ ಊರಿನ ಕಲಾವಿದರಾದಂಥ ಸನ್ಮಾನ್ಯ ಸುಬ್ಬರಾಯಪ್ಪನವರು ನಾಟಕವನ್ನು ಪ್ರಾರಂಭ ಮಾಡಿ ಬಯಲು ನಾಟಕಗಳನ್ನ ಹಿಂದೆ ಆಡಿಸ್ತಾ ಇದ್ದರು. ಮಧ್ಯದಲ್ಲಿ ಸಾಮಾಜಿಕವಾದಂಥ ನಾಟಕಗಳನ್ನು ಸಹ ಅನೇಕ ಬಾರಿ ಇದೇ ರಂಗಸಜ್ಜಿಕೆಯಲ್ಲೇ ನಾವೆಲ್ಲ ನೋಡಿದ್ದೇವೆ. ಕಾರಣಾಂತರಗಳಿಂದ ಒಂದು 7-8 ವರ್ಷಗಳಿಂದ ನಾಟಕ ಈ ಗ್ರಾಮದಲ್ಲಿ ನಿಂತೋಗಿತ್ತು. ಇವತ್ತು ಹೊಸಹಳ್ಳಿಯವರು ಅಂತಲ್ಲ, ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಉತ್ತಮವಾದಂಥ ಕಲಾವಿದರೆಲ್ಲ ಸೇರಿಕೊಂಡು ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಕಲಾ ತಂಡವನ್ನು ರಚನೆ ಮಾಡಿಕೊಂಡು ಅದರ ಮೂಲಕ ಭಕ್ತಾದಿಗಳಿಗೆ ಮತ್ತು ಕಲಾಭಿಮಾನಿಗಳಿಗೆ ಒಂದು ಉತ್ಸಾಹವನ್ನು ತೋರಿಸಿರುವ ಮೂಲಕ ಮತ್ತು ಕಲಾ ಪ್ರದರ್ಶನವನ್ನು ನೀಡುವ ಮೂಲಕ ಇವತ್ತು ಏನು ನಾಟಕವನ್ನು ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಅನ್ನೋದನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂಥ ನರಸಿಂಹಮೂರ್ತಿಯವರೇ, ಚಿಕ್ಕಪ್ಪಣ್ಣವರೇ, ರಾಜಣ್ಣ ಅವರೇ, ಕೃಷ್ಣಪ್ಪನವರೇ, ಅಶ್ವಥಪ್ಪನವರೇ, ಗೋಪಾಲ್ ಅವರೇ, ನಾಗರಾಜ್ ಅವರೇ, ರಾಮಕೃಷ್ಣಪ್ಪನವರೇ, ಪ್ರಕಾಶ್ ರೆಡ್ಡಿ ಅವರೇ, ರಾಜ್ಕುಮಾರ್ ಅವರೇ, ವೀರಭದ್ರಪ್ಪನವರೇ ಮತ್ತು ರಾಜಣ್ಣ ಅವರೇ, ರಮೇಶ್ ಅವರೇ, ಗಂಗಪ್ಪನವರೇ, ವಿಜಯ್ ಕುಮಾರ್ ಅವರೇ, ಚೌಡಪ್ಪನವರೇ, ಸೀನಪ್ಪನವರೇ ಮತ್ತು ಶಿವಾಜಿರಾವ್ ಮತ್ತು ಶಶಿಧರ್ ಅವರೇ, ನಾಗರಾಜ್ ಅವರೇ, ಇಷ್ಟೊತ್ತು ನಿಮ್ಮನ್ನು ಸ್ವಾಗತ ಮಾಡಿದಂಥ ಮಂಜುನಾಥ್ ಅವರೇ, ಲಕ್ಷ್ಮೀಪತಿ ಅವರೇ ಮತ್ತು ಇಲ್ಲಿ ಕೂತಿರುವಂಥ ಎಲ್ಲ ಕಲಾ ಪ್ರೋತ್ಸಾಹಕರೇ ಮತ್ತು ಇದಕ್ಕೆ ಮುಖ್ಯ ಕಾರಣಕರ್ತರಾದಂಥ ಮಾಸ್ಟರ್ ಭರತ್ರವರೇ, ನಿಮ್ಮೆಲ್ಲರ ಮುಂದೆ, ಯಾಕೆಂದರೆ ನೀವೆಲ್ಲ ಬಂದಿರೋದು ನಾಟಕವನ್ನು ಆನಂದಿಸೋದಕ್ಕೆ, ನಾಟಕವನ್ನು ನೋಡಲಿಕ್ಕೆ. ಮಧ್ಯೆ ಇದೇನಪ್ಪ ಶಿವಪೂಜೆಯಲ್ಲಿ ಕರಡಿಕೆ ಬಿಟ್ಟ ಹಾಗಾಯಿತು ಅಂತೇಳಿ ವೇದಿಕೆನ ನಾನು ಬೇರೆ ರೀತಿಯಲ್ಲಿ ತೆಗೆದುಕೊಳ್ಳೋಕೆ ಇಷ್ಟಪಡದೆ, ಭಗವಂತನ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ. ಜೊತೆಯಲ್ಲಿ ಈ ನಾಟಕಗಳು ಮತ್ತು ಇತ್ತೀಚಿನ ಚಲನಚಿತ್ರಗಳಿರ್ಬೋದು, ಅನೇಕ ಮಾಧ್ಯಮಗಳ ಮೂಲಕ ನಾವು ಏನು ಒಂದು ಸಂದೇಶವನ್ನು ನೋಡ್ತೇವೆ, ಅದರಲ್ಲಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ದುರ್ಯೋಧನಂಥ ದುಷ್ಟಗುಣ ಉಳ್ಳವರಿಗೆ ಅಂತಿಮ ಘಟ್ಟದಲ್ಲಿ ಏನಾಗುತ್ತೆ, ಅಥವಾ ಧರ್ಮವನ್ನೇ ಪಾಲನೆ ಮಾಡಿಕೊಂಡು ಕಷ್ಟಗಳನ್ನ ಅನುಭವಿಸ್ಕೊಂಡು ಬಂದಂಥ ಪಾಂಡು ಪುತ್ರರಾದಂಥ ಧರ್ಮರಾಯನಿಂದ ಹಿಡಿದು ನಕಲು ಸಹದೇವರ ತನಕ ಅವರ ಪರಿಸ್ಥಿತಿ ಏನಾಗುತ್ತೆ, ಇಷ್ಟಕ್ಕೆಲ್ಲ ಕಾರಣ ದ್ರೌಪದಿಯ ಸಭಾಭಂಗ ಯಾಕಾಯಿತು, ಅದರಿಂದ ಆದಂಥ ಪರಿಣಾಮ, ಇದೆಲ್ಲವನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಕಾರಣ ಏನಂದರೆ, ದುರ್ಯೋಧನನ ಪಡೆಯಲ್ಲಿ ಅತಿರಥ ಮಹಾರಥರೆಲ್ಲ ಇದ್ದರು. ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಕೃಪಾಚಾರ್ಯ, ಇವರೆಲ್ಲ ಎಲ್ಲರೂ ಇದ್ದರೂ ಸಹ ಆತನಿಗೆ ಮೃತ್ಯು ಅನ್ನೋದು ತಪ್ಪಲಿಲ್ಲ ಮತ್ತು ಸೋಲು ಪರಾಜಿತವಾಗುವಂಥ ಸಂದರ್ಭವನ್ನು ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ನಾವು ಜೀವನದಲ್ಲಿ ಯಾವತ್ತೇ ತಪ್ಪು ಮಾಡಿದರೂ ಅದಕ್ಕೊಂದು ಪನಿಷ್ಮೆಂಟು ಅಥವಾ ಅದಕ್ಕಾದ ಶಿಕ್ಷೆ ಇಲ್ಲದೇ ಇರುತ್ತೆ. ಅದರಿಂದ ನಾವು ತಪ್ಪಿಸ್ಕೊಳ್ಬೇಕು ಅನ್ನೋ ಭಾವನೆ ಇದ್ದರೆ ಮಾಡೋ ಕೆಲಸದಲ್ಲಿ ತಪ್ಪು ಯಾವುದು ಸರಿ ಯಾವುದು ಅನ್ನೋದನ್ನು ನೋಡಿಕೊಂಡು ಮುಂದೆ ಹೆಜ್ಜೆ ಇಡಬೇಕಾಗುತ್ತೆ. ಕೇವಲ ಆಸ್ತಿ ಐಶ್ವರ್ಯಗಳಿಗೋಸ್ಕರನೇ ಹೊಡೆದಾಟ ಮಾಡಿದಂಥ ನಮ್ಮ ಐತಿಹಾಸಿಕ ಪುರಾಣ ಪ್ರಸಿದ್ಧ
ಎಲ್ಲ ವ್ಯಕ್ತಿಗಳ ಚರಿತ್ರೆಯನ್ನು ಒಂದು ಸರ್ತಿ ಅವಲೋಕನ ಮಾಡಿಕೊಳ್ಬೇಕಾಗುತ್ತೆ. ನಾವೆಲ್ಲರೂ ಸಹ ಭಕ್ತಿ ಮಾರ್ಗಕ್ಕೆ ನಡೆದು ಹಿರಿಯರು ಹೇಳ್ಕೊಟ್ಟಂಥ ಅನೇಕ ಮಾರ್ಗದರ್ಶನಗಳಲ್ಲಿ ನಾವು ನಡೆದ್ರೆ ಮುಂದಿನ ದಿನಗಳು ಸುಗಮವಾಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ಈ ನಾಟಕ ಯಶಸ್ವಿ ಆಗಲಿ ಅಂತ ಹೇಳಿ ಕಲಾ ತಂಡದ ಸರ್ವರಿಗೂ ನನ್ನ ಅಭಿನಂದನೆಗಳನ್ನು ಮತ್ತು ಹೆಚ್ಚಿನ ರೀತಿಯಲ್ಲಿ ಸರಸ್ವತಿ ಅವರಿಗೆ ಒಲಿದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರದರ್ಶನವನ್ನು ನೀಡುವಂಥ ಶಕ್ತಿ ಆ ತಂಡಕ್ಕೆ ಬರಲಿ ಅಂತ ಹೇಳಿ ಪ್ರಾರ್ಥಿಸಿ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.